ಭಯ ಜನ ಹೆಂಗ್ ರಿಸೀವ್ ಮಾಡ್ತಾರೆ ಅನ್ನೋ ಭಯ ಇರುತ್ತೆ ಹೊರತು ಮಾಡೋದಕ್ಕೆ ಭಯ ಇಲ್ಲ. ನಿಜ. ಓಕೆ, ಏನೋ ಒಂದು ಆಗತ್ತೆ, ಅದನ್ನೇ ಶ್ರದ್ಧೆಯಿಂದ ಮಾಡಬೇಕು, ಆನೆಸ್ಟಿಂದ ಮಾಡಬೇಕು. ಅದಕ್ಕೆ ಅಧ್ಯಯನನೂ ಬೇಕು. ಹೌದು. ಸುಮ್ಮನೆ ಹೊಡೆಯೋದಲ್ಲ. ನಾವು ಹೊಡಿಬೇಕು ಅಂತಾರೆ ಫಸ್ಟ್ ಅದು ಏನು ಅಂತ ತಿಳ್ಕೋಬೇಕು. ಹೌದು. ಈ ಸಿನಿಮಾ ಮತ್ತೆ ಸ್ವಲ್ಪ ಮಳೆಗಾಲಕ್ಕೆ, ಯಾಕಂದ್ರೆ ಇದು ಎದೆ ಒಳಗಡೆ ಒಂದು ಸ್ವಲ್ಪ ತುಂಬಾ ಒಂಥರ ವಾರ್ಮ್ ಫೀಲ್ ಕೊಡುತ್ತೆ. ಅದಕ್ಕೆ ಹೊರಗಡೆ ಮಳೆ ಇದ್ರೆ ಅದು ಆಡ್ ಆನ್ ಆಗುತ್ತೆ ಅಂತ. ಯಾಕಂತಂದ್ರೆ ಇಲ್ಲಿವರೆಗೂ ನಾನ್ ಬಿಟ್ಟಿರೋ 2 ಹಾಡು ಇದೆಯಲ್ಲ, ಅದು ಒಂದು ಫ್ಲೇವರ್ ಆದ್ರೆ ಇನ್ನು 2 ಹಾಡು ಬರುತ್ತೆ, ಅದು ಬೇರೆನೆ ಫ್ಲೇವರ್ ಅಲ್ಲಿ ಇದೆ. ನಮ್ ಬ್ಲಡ್ ಎಲ್ಲ ಕನ್ನಡತನನ ಸಿನಿಮಾದಲ್ಲಿ ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ತುಂಬಿಸೋದಕ್ಕೆ ಟ್ರೈ ಮಾಡಿದ್ವಿ. ಸಿನಿಮಾದಲ್ಲಿ ಕಂಟೆಂಟ್ ಎಷ್ಟು ಇಂಪಾರ್ಟೆಂಟು, ಆ ಕ್ವಾಲಿಟಿನೂ ಇಂಪಾರ್ಟೆಂಟ್ ಆಗುತ್ತೆ, ಆ ಪ್ರೆಸೆಂಟೇಷನ್ ಇಂಪಾರ್ಟೆಂಟ್. ಮೂರು ಕಂಟೆಂಟು, ಕ್ವಾಲಿಟಿ, ಪ್ರೆಸೆಂಟೇಷನ್ ಮೂರು ಕರೆಕ್ಟಾಗಿ ಬ್ಲೆಂಡ್ ಆದಾಗೇನೆ ಪ್ರೇಕ್ಷಕರು ಅದನ್ನ ಟೇಸ್ಟ್ ನ ಇದ್ ಮಾಡಕ್ಕಾಗಲ್ಲ. ಮಳೆ, ಹೆವಿ ಮಳೆ, ಮತ್ತೆ ಮಳೆ ಜೊತೆಗೆ ಸಡನ್ ಆಗಿ ಶೆಕೆ, ಸಡನ್ ಆಗಿ ಬಿಸಿಲು. ಬೆಳಗ್ಗೆ ಎದ್ದ ತಕ್ಷಣ ಹಿಂಗ್ ನೋಡೋದು, ಓಕೆ ಅರ್ಧ ಗಂಟೆ ಓಕೆ ಅರ್ಧ ಗಂಟೆ ಮುಗಿಸ್ಕೋಬೇಡ ಅಂತ. ಅದರಲ್ಲೂ ಇದ್ರಲ್ಲಿ ಸಮುದ್ರದ್ದು ಡೀಪ್ ಸಿ ಎಲ್ಲ ಹೋಗಿದ್ದೀವಿ. ಇದು ಅಂಡರ್ ವಾಟರ್ ಶೂಟ್ ಮಾಡುವಾಗ ಮಾತ್ರ ಒಂದು ಕ್ರೂ ಮೆಂಬರ್ಸ್ಗೆ ಅದು ಏನು ಅಲೆಗಳಿಂದಾಗಿ ಸ್ವಲ್ಪ ವಾಮಿಟ್ ಆ ಥರದ ಬೇಸಿಕ್ ಅದು ಎಲ್ಲ. ಸಿನಿಮಾ ಮಾಡುವಾಗ ಈ ಸ್ಕ್ರೀನ್ ಪ್ಲೇ ಅದರದ್ದು ಪ್ರೆಸೆಂಟೇಷನ್ ಇದೆಯಲ್ಲ, ಅದೊಂದು ಭಯ ಹುಟ್ಟಾಕತ್ತೆ. ನಿಜ. ಹಿಂಗ್ ಮಾಡಿದ್ರೆ ಜನ ಹಿಂಗಾಗ್ತಾರೆ ಅಂತ. ಹೌದು. ನನಗೆ ಹರಿವಲ್ಲೇ ನಾನು ಎಲ್ಲಾನು ಹೊಡೆದು ಎಕ್ಸಾಕ್ಟ್ಲಿ. ಹೌದು, ವೆರಿ ಟ್ರೂ. ಅದನ್ನ ಕಂಪ್ಲೀಟ್ ಆಗಿ ಓವರ್ಲೇ ಮಾಡಬಾರ್ದು ಅಂತಾರೆ, ಓವರ್ಲೇ ಹಾಕಿದ್ದೆ. ಪ್ಯಾರಲಲ್ ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಲಾಪಗಳು ಇರಬಾರ್ದು ಅಂತ ಅದನ್ನ ಹಾಕಿದ್ದೆ. ಸೊ ಇವೆಲ್ಲನೂ ಹಾಕ್ಬಿಟ್ಟಿದೆ. ಯಾಕಂದ್ರೆ ಹುಂಬುತನ, ಏನ್ ಕಳ್ಕೊಳ್ಳೋದು ಏನಿದೆ ಅದು ಒಂದು ಸೀಲ್ ಬಿತ್ತಲ್ಲ, ಅಲ್ಲಿಂದ ಧೈರ್ಯ ಬಂತು. ಭಯ ಜನ ಹೆಂಗ್ ರಿಸೀವ್ ಮಾಡ್ತಾರೆ ಅನ್ನೋ ಭಯ ಇರುತ್ತೆ ಹೊರತು ಮಾಡೋದಕ್ಕೆ ಭಯ ಇಲ್ಲ. ಓಕೆ, ಏನೋ ಒಂದು ಆಗತ್ತೆ, ಅದನ್ನೇ ಶ್ರದ್ಧೆಯಿಂದ ಮಾಡಬೇಕು, ಆನೆಸ್ಟಿಂದ ಮಾಡಬೇಕು. ಅದಕ್ಕೆ ಅಧ್ಯಯನನೂ ಬೇಕು. ಸುಮ್ಮನೆ ಹೊಡೆಯೋದಲ್ಲ. ನಾವು ಹೊಡಿಬೇಕು ಅಂತಾರೆ ಫಸ್ಟ್ ಅದು ಏನು ಅಂತ ತಿಳ್ಕೋಬೇಕು. ಈಗ ಮನೆ ಕಟ್ಟಬೇಕು ಅಂತಂದ್ರೆ ನಾನು ಒಡದ್ ಕಟ್ತೀವಿ ಅಂತಂದ್ರೆ ಫಸ್ಟ್ ಆ ಮನೆ ಹೆಂಗ್ ಕಟ್ಟಿದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಜಾಗ ಹೇಗಿದೆ, ಅದಕ್ಕೆ ಮೊದಲು ಕಟ್ಟಿದವರು ಅದಕ್ಕೆ ಅಡಿಪಾಯ ಹೇಗೆ ಹಾಕಿದ್ದಾರೆ, ಅದ್ರ ಮೇಲೆ ಗೋಡೆ ಹೇಗೆ ಕಟ್ಟಿದ್ದಾರೆ, ಎಷ್ಟು ಸ್ಪೇಸ್ ಕಿಚನ್ಗೆ ಎಷ್ಟು ಬಿಟ್ಟಿದ್ದಾರೆ, ಹಾಲ್ಗೆ ಎಷ್ಟು ಬಿಟ್ಟಿದ್ದಾರೆ, ಇವೆಲ್ಲ ಅರ್ಥ ಮಾಡ್ಕೊಂಡು ಪ್ರಾಪರ್ ಪ್ಲಾನಿಂಗ್ಸ್ ಎಲ್ಲ. ಮುಂದೆ ಇಟ್ಟಿಗೆ ಕಟ್ಟುವಾಗ ಮಣ್ಣು ಹೆಂಗ್ ಯೂಸ್ ಮಾಡಿದ್ದಾರೆ, ಪ್ಲಾಸ್ಟಿಂಗ್ ಹೆಂಗ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡ್ಬಿಟ್ಟು ಹೊಡಿಬೇಕು. ಅದನ್ನ ಇಟ್ಕೊಂಡು ನಾವು ಅದರ ಜಾಗದಲ್ಲಿ ಇನ್ನೂ ಚೆನ್ನಾಗಿ ಹೆಂಗ್ ಕಟ್ಟೋದಕ್ಕೆ ಇದು ಮಾಡಕ್ಕಾಗತ್ತೆ. ತುಂಬಾ ಸಮಸ್ಯೆ ಏನಂತಾರೆ, ಹೊಸಬ್ರಿಗೆ ಹೊಡಿಯೋದು ಗೊತ್ತಿರುತ್ತೆ, ಕಟ್ಟೋದು ಗೊತ್ತಿರುತ್ತೆ. ಹೊಡಿಯೋದಕ್ಕೆ ಮುಂಚೆ ಆ ಕಟ್ಟಿರೋದನ್ನ ಅರ್ಥ ಮಾಡ್ಕೊಂಡ್ರೆ ಹೊಸದಾಗಿ ಕಟ್ಟಕ್ ಸಾಧ್ಯ. ಸ್ಟ್ರಕ್ಚರ್ ಗೊತ್ತಿರಬೇಕು, ಒಂದು ಸಣ್ಣ ಅಧ್ಯಯನ ಬೇಕು. ಸ್ಟಡಿ ಮತ್ತೆ ಈ ಹೊಡೆದು ಕಟ್ಟೋ ಇದೆಯಲ್ಲ, ಅದಕ್ಕೆ ಡೆರಿಡಾ ಥಿಯರಿ ಅಂತಾರೆ, ಡಿಕನ್ಸ್ಟ್ರಕ್ಷನ್ ಅಂತ. ಸೊ ಆ ಥಿಯರಿ ಮೇಲೆ, ಯಾಕಂದ್ರೆ ಅದನ್ನು ಫೈನ್ ಆರ್ಟ್ಸ್ ಅಲ್ಲಿ ಕಲ್ತಿದ್ದು, ಡಿಕನ್ಸ್ಟ್ರಕ್ಷನ್ ಥಿಯರಿ. ಸೊ ಆ ಇದ್ರ ಮೇಲೆ ಸಿನಿಮಾದಲ್ಲಿ ಒಂದಷ್ಟು ನಡೀತಾ ಇದೆ. ಎಲ್ಲಿವರೆಗೂ ಆಗೋಗುತ್ತೆ ಗೊತ್ತಿಲ್ಲ. ನನಗೆ ಇನ್ನೊಂದು ಇಲ್ಲಿ ನಿಮ್ಮ ಸಿನಿಮಾ ಕನೆಕ್ಟ್ ಆಗಿದ್ದು, ಜುಲೈ 11ಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ರೆಡಿ ಇದೆ. ಜುಲೈ 12ಕ್ಕೆ ಶಿವಣ್ಣನ ಬರ್ಡೇ. ಅದು ಎರಡರ ಮಧ್ಯೆ ಇನ್ನೊಂದು ಲೇಯರ್ ಕನೆಕ್ಟ್ ಆಗೋದೇನೆಂದರೆ, ಶಿವಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಅಂತಾರೆ. ಇಲ್ಲಿ ನಿಮ್ಮ ಮತ್ತು ವಿಜಯ್ ಅವರ ಹ್ಯಾಟ್ರಿಕ್ ಕಾಂಬಿನೇಷನ್ ಸಿನಿಮಾಗಳು ಬರ್ತವೆ ಬ್ಯಾಕ್ ಟು ಬ್ಯಾಕ್. ನನಗಿದು ಎಮೋಷನ್ ಕನೆಕ್ಟ್ ಆಯಿತು. ನೋಡಿ, 11 ದೂರ ತೀರಯಾನ, 12 ಶಿವಣ್ಣನ ಬರ್ಡೇ, 17 ವಿಜಯ್ ಅವ್ರ ಬರ್ಡೇ. ನಿಮ್ಮದು 3 ಬ್ಯಾಕ್ ಟು ಬ್ಯಾಕ್ ಕಾಂಬಿನೇಷನ್ ಸಿನಿಮಾಗಳು, ಹರಿವು, ನಾತಿ ಚರಾಮಿ ಪ್ಲಸ್ ಆಕ್ಟ್ 1978. ಬ್ರಿಲಿಯಂಟ್ ಆದಂಥ ಒಂದು ಎಂಟ್ರಿ ಇದೆ. ಹೆಲಿಕಾಪ್ಟರ್ ಏನೋ ಬರ್ತಾರೆ, ಇಫ್ ಐ ಆಮ್ ನಾಟ್ ರಾಂಗ್ ಅಲ್ವಾ? ಏನೋ ಬ್ಲಾಸ್ಟ್ ಆಗಿ ಹೊರಡೆ ಬಂದು ಅಲ್ವಾ? ಈ ಕಾಂಬಿನೇಷನ್ ಕೂಡ ನನಗೆ ಕನೆಕ್ಟ್ ಆಯ್ತು, ನಿಮ್ದು ವಿಜಯ್ ಅವ್ರದ್ದು. ಅದು ಅಲ್ಲಿಗೆ ಅಪೂರ್ಣವಾಗೋಯ್ತಲ್ಲ. ಎಷ್ಟೆಷ್ಟೋ ಕನ್ಸಿತ್ತು, ಎಷ್ಟೆಷ್ಟೋ ಆಸೆ ಇತ್ತು ಅಲ್ವಾ? ಒಳ್ಳೆ ಟೈಮ್ ಜೊತೆಗೆ ಈ ಟೈಮ್ ನಿಜ. ನಾನು ಅದೇ ಅಂದರೆ ಇದನ್ನ ಸಂಭ್ರಮದ ಜೊತೆಗೆ ಒಂದು ಗೌರವ, ಕೃತಜ್ಞತಾ ಭಾವನೆಯಿಂದ ನೆನೆಸ್ಕೊಂಡೆ ವಿಜಯ್ ಅವ್ರನ್ನ, ನಿಮ್ಮನ್ನ ಅಲ್ವಾ? ಜೊತೆಗೆ ಇದು ಸಿನಿಮಾಗಳಿಗೆ ಸೀಸನ್ ಕೂಡ ಮ್ಯಾಟ್ರ್ ಆಗುತ್ತೆ ಸರ್. ಅಂದರೆ ಕೆಲವರು ಈ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಸ್ವಲ್ಪ ಮನ್ಸೂರಿ ಅವ್ರಿಗೆ ಅಲ್ಲ, ನಾನು ಪರ್ಟಿಕ್ಯುಲರ್ ಈ ಸಿನಿಮಾ ಮಾತ್ರ ಈ ಮಳೆಗಾಲಕ್ಕೆ ಅಂತಾನೆ ಪ್ಲಾನ್ ಮಾಡಿದ್ದೀನಿ. ಓಕೆ, ಬಾಕಿ ಸಿನಿಮಾಗಳನ್ನ ನಾನು ಟೈಮ್ ನೋಡ್ಕೊಂಡು ರಿಲೀಸ್ ಮಾಡ್ತಿದ್ದೀನಿ. ಬಟ್ ಈ ಸಿನಿಮಾ ಮಾತ್ರ ಸ್ವಲ್ಪ ಮಳೆಗಾಲಕ್ಕೆ, ಯಾಕಂದ್ರೆ ಇದು ಎದೆ ಒಳಗಡೆ ಒಂದ್ ಸ್ವಲ್ಪ ತುಂಬಾ ಒಂಥರ ವಾರ್ಮ್ ಫೀಲ್ ಕೊಡುತ್ತೆ. ಅದಕ್ಕೆ ಹೊರಗಡೆ ಮಳೆ ಇದ್ರೆ ಅದು ಆಡ್ ಆನ್ ಆಗುತ್ತೆ ಅಂತ. ಯಾಕಂತಂದ್ರೆ ಇಲ್ಲಿವರೆಗೂ ನಾನ್ ಬಿಟ್ಟಿರೋ 2 ಹಾಡು ಇದೆಯಲ್ಲ, ಅದು ಒಂದು ಫ್ಲೇವರ್ ಆದ್ರೆ
ಇನ್ನು 2 ಹಾಡು ಬರುತ್ತೆ, ಹ್ಮ್. ಅದು ಬೇರೆನೆ ಫ್ಲೇವರ್ ಅಲ್ಲಿ ಇದೆ. ಅದು ಯಾರ್ಯಾರು ಪ್ರೀತಿಯಲ್ಲಿ ಒಂಟಿತನ ಅನುಭವಿಸ್ತಾರೋ ಹ್ಮ್, ಹ್ಮ್, ಅವ್ರನ್ನ ತುಂಬಾ ವರ್ಷಗಳ ಕಾಲ ಸಮಾಧಾನ ಮಾಡುವಂತ ಹಾಡು ಹೇಳಿದೆ. ಹ್ಮ್, ಹ್ಮ್, ಹ್ಮ್. ಹೆಂಗೆ ಅಂತಂದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಹಾ, ಅದೇ ತರದ ಒಂದು ಒಳ್ಳೆ ಫ್ರೆಂಡ್, ಹ್ಮ್, ನಮ್ಮನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿರೋ ಒಬ್ಬ ಫ್ರೆಂಡ್ ಇರ್ತಾರೆ ಗೊತ್ತಾ, ಹ್ಮ್, ಹ್ಮ್, ನಮ್ ಜೊತೆ ಕೂತ್ಕೊಂಡು ಯಾರೋ ಒಂದು ಬೆಟ್ಟದ ಮೇಲೆ ಕೂತ್ಕೊಂಡು ಹ್ಮ್. ನೇಚರ್ ನೋಡ್ತಾ ಹ್ಮ್. ಹಾಗೆ ಕಾಲ ಕಳೆದ ಒಂದು ಖುಷಿ ಕೊಡುತ್ತೆ ಗೊತ್ತಾ. ಆ ತರದ 2 ಹಾಡಿದೆ. ಓಕೆ. ಅವು ಇನ್ ನೆಕ್ಸ್ಟ್ ಬರುತ್ತೆ. ಹಾ. ಸೊ ಹಾಗಾಗಿ ಆ ಹಾಡುಗಳು ಮಳೆಗಾಲದಲ್ಲಿ ಕೇಳಿಸಿದ್ರೆ ಹಾ. ಜಾಸ್ತಿ ಇಷ್ಟ ಆಗುತ್ತೆ. ಓಕೆ. ಅಂದ್ರೆ ಸೀಸನ್ ಕೂಡ ಕತೆಗೆ, ಸಿನಿಮಾಗೆ ಮತ್ತು ಆ ಒಂದು ನರೇಶನ್ಗೆ. ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಹಾ. ಮತ್ತದೇ ಮಳೆ, ಹಾ. ಅದೇ ಹಾಡು, ಹೊಸ ಮನ್ಸೂರೆ. ಹಾ. ಅಲ್ಲ ಇವ್ರು ಕೈ ಕಿಣಿಸ ಬದಿಲ್ಲ, ಈ ಸಂಜೆ ಯಾಕಾಗಿದೆ ಆ ಸಾಂಗ್ ಕೇಳಿದ್ರೆ ಎಲ್ರು ಈ ಸಂಜೆ ಯಾಕಪ್ಪ ಆಯ್ತು, ಸಂಜೆ ಆಗದೆ ಆದ್ರೆ ಇನ್ನೊಂಚೂರು ಓಡಾಡ್ಕೊಂಡು ಬರೋದಾಗಿತ್ತು ನಾವು ಅಂತ ಬೆಚ್ಚಗೆ ಮಾಡ್ಕೋಬಾರ್ದು. ತುಂಬಾ ವಿಶೇಷವಾಗಿ ಹೇಳಿಲ್ಲ ಅಂತಂದ್ರು ನಮ್ ಬ್ಲಡ್ ಎಲ್ಲ ಕನ್ನಡತನನ ನಿಜ. ಸಿನಿಮಾದಲ್ಲಿ ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ಎಸ್, ಹೌದು. ತುಂಬಿಸೋದಕ್ಕೆ ಟ್ರೈ ಮಾಡಿದ್ವಿ. ಹ್ಮ್, ಹರಿವೂಲು ಅಷ್ಟೇ, ಹ್ಮ್, ಹರಿವೂಲಿ ಅದೊಂದು ಸೊಗಡಿದೆ. ಹೌದು. ನಾತಿಚರ ಆಮೇಲೆ ಅದೊಂದು ಅದ್ರಲ್ಲಿ ಬೇರೆನೇ ಕನ್ನಡತನ ಇದೆ. ಆ ಹಾಡಲ್ಲಾಗೋದು, ಸಾಹಿತ್ಯ ಆಗೋದು, ಅದು ಆ ಥರದ್ದು. ಆಮೇಲೆ ಇವನ್ ಸಂಭಾಷಣೆ ಕೂಡ ತುಂಬಾ ಶುದ್ಧವಾಗಿ, ಅದ್ಭುತವಾಗಿ ಡೆಲಿವರಿ ಮಾಡಿದಂಥವ್ರು. ಆಕ್ಟ್ 1978 ಅಲ್ಲಿ ಒಂದು ಸಾಂಗ್ ಪೂರ್ತಿ ಹ್ಮ್, ಏನು ಕರ್ನಾಟಕನ ಹ್ಮ್. ಪೋರ್ಟ್ರೇಟ್ ಮಾಡಿದ್ದಾರೆ. ಅದ್ರಲ್ಲಿ ಬರುವಂತ ಪ್ರತಿಯೊಬ್ಬ ವ್ಯಕ್ತಿನೂ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾರೆ. ಹೌದು. ಅಂದ್ರೆ ಶ್ರಮಿಕರು, ಹೌದು. ರೈತರು ಎಲ್ಲರೂ ಅದನ್ನ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾರೆ. ಹೌದು. ಅವ್ರು ಯಾರು ನಟರಲ್ಲ, ಹ್ಮ್, ಹೌದು. ಕರ್ನಾಟಕನ ಕನ್ನಡ ರೆಪ್ರೆಸೆಂಟ್ ಮಾಡೋರು. 1921 ಅದು ಕರ್ನಾಟಕದ ಮೂಲ ನಿವಾಸಿಗಳ ಕಥೆ. ಎಸ್, ಹೌದು. ಕರ್ನಾಟಕ ಕನ್ನಡತನ ಅಲ್ಲೂ ಇದೆ. ಅದೇ ಥರದ್ದು ದೂರ ತೀರ ಏನಿದೆಯಲ್ಲ ಇದ್ರಲ್ಲೂ ಆ ಫ್ಲೇವರ್ ಇದೆ. ಅದನ್ನ ಟ್ರಾವೆಲ್ ಮಾಡಿ ಶೂಟ್ ಮಾಡಿದೀವಲ್ಲ, ಸೊ ರೋಡ್ ಮೂವಿ, ಇದು ಭಯಂಕರ ಚಾಲೆಂಜಿಂಗ್. ಹ್ಮ್, ಹ್ಮ್. ಹರಿವು ಆದರೆ ಅವತ್ತಿಗೆ ಏನು ನಾನು ಯಾರಿಗೂ ಗೊತ್ತಿರಲಿಲ್ಲ. ಹೌದು. ಒಂದು ಟಿ ಟಿ ಇತ್ತು, ಒಂದು ಇನೋವಾ ಇತ್ತು, ಒಂದು ಇನೋವಾ ಇದು ಓಮ್ನಿ, 3 ಗಾಡಿಯಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡ್ತಾ ಬಂದ್ಬಿಟ್ವಿ. ಹ್ಮ್. ಎಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇದೇ ತರ ಒಂದು 5D ಇಟ್ಕೊಂಡು ಶೂಟ್ ಮಾಡ್ತಾ ಇದ್ರೆ ಯಾರು ಗೊತ್ತಾಗ್ತಿರ್ಲಿಲ್ಲ. ಹೌದು. ಏನೋ ಮಾಡ್ತಾ ಇದ್ದಾರೆ. ಹೌದು. ಬಟ್ ಈ ಸಲ ಹಂಗಿರ್ಲಿಲ್ಲ. ಸೊ ಯಾಕಂತಂದ್ರೆ ನಾವು ಪ್ರೇಕ್ಷಕರಿಗೆ ಒಂದು ಕ್ವಾಲಿಟಿ ಕೊಡಬೇಕು. ಸಿನಿಮಾದಲ್ಲಿ ಕಂಟೆಂಟ್ ಎಷ್ಟು ಇಂಪಾರ್ಟೆಂಟು, ಆ ಕ್ವಾಲಿಟಿನೂ ಇಂಪಾರ್ಟೆಂಟ್ ಆಗುತ್ತೆ, ಆ ಪ್ರೆಸೆಂಟೇಷನ್ ಇಂಪಾರ್ಟೆಂಟ್. ನಿಜ, ಹೌದು. ಮೂರು ಕಂಟೆಂಟು, ಕ್ವಾಲಿಟಿ, ಪ್ರೆಸೆಂಟೇಷನ್ ಮೂರು ಕರೆಕ್ಟಾಗಿ ಬ್ಲೆಂಡ್ ಆದಾಗಲೇ ಪ್ರೇಕ್ಷಕರು ಅದನ್ನ ಟೇಸ್ಟ್ನ ಇದು ಮಾಡೋಕ್ಕಾಗಲ್ಲ. ಅವರು ತಗೊಳಕ್ ಸಾಧ್ಯ ಆಗುತ್ತೆ. ಇಲ್ಲಾಂತಂದ್ರೆ ಕಂಟೆಂಟ್ ಚೆನ್ನಾಗಿರುತ್ತೆ, ಪ್ರೆಸೆಂಟೇಷನ್ ವೀಕ್ ಇದ್ರೆ ಸಿನಿಮಾ ಕಷ್ಟ ಆಗುತ್ತೆ ನೋಡೋದು. ಅದನ್ನು ಇತ್ತಲ್ಲ. ಸೊ ಆ ಕಾರಣಕ್ಕೆ ಒಂದೊಂದ್ ಕಡೆ ಗಾಡಿ ನಿಲ್ಸಿದ್ರೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಗಾಡಿಗಳೇ ನಿಂತ್ಕೊತಾ ಇತ್ತು. ಭಯಂಕರ ಕಷ್ಟ. ಅಷ್ಟು ಜನ ಅಂದ್ರೆ ಹೇಗೆ ಅಂತಂದ್ರೆ ನಮ್ಗೆ ಪ್ರಾಪರ್ ಆಗಿ ಒಂದು ಉಡುಪಿ ಮತ್ತು ಇನ್ನೊಂದು ಎಲ್ಲೋ ಬಿಟ್ರೆ ಎಲ್ಲೂ ಎಕ್ಸಾಕ್ಟ್ ಆಗಿ ಆಲ್ಟ್ ಲೊಕೇಶನ್ ಅಂತಿರ್ಲಿಲ್ಲ. ಟ್ರಾವೆಲ್ ಬೆಳಗ್ಗೆ ಎದ್ದೇಳು, ಲಗೇಜ್ ಎಲ್ಲ ಎತ್ತಿ ಗಾಡಿಗೆ ಹಾಕು, ಶೂಟ್ ಮಾಡ್ಕೊಂಡು ಹೋಗು, ಹಿಂಗೆಲ್ಲೋ ಸ್ಟಾಪ್ ಮಾಡು, ಅಲ್ಲೆಲ್ಲ ನಿಯರ್ ಬೈ ಎಲ್ಲಿ ಈ ಜಾಗ ನೋಡ್ಕೊಂಡು ಅಲ್ಲಿ ಆಲ್ಟ್ ಆಗು, ಮತ್ತೆ ಬೆಳಗ್ಗೆ ಎದ್ದೇಳು, ಅಲ್ಲಿ ಲಗೇಜ್ ಎತ್ಕೊಂಡು ಗಾಡಿಗೆ ಹಾಕು, ಈ ತರ. ಸೊ ಅಂದ್ರೆ ಯೂಶುವಲ್ ಏನಂತಾರೆ, ಎಲ್ಲ ಒಂದ್ ಕಡೆ ಲೊಕೇಶನ್ ಇರುತ್ತೆ, ಎಲ್ಲರೂ ಒಂದ್ ಕಡೆ ಪಿಕಪ್ ಪಾಯಿಂಟ್ ಇರುತ್ತೆ. ಪ್ರೊಡಕ್ಷನ್ ಅವರು ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡು ಕೂತಿರ್ತಾರೆ, ಉಳಿದವರೆಲ್ಲ ಒಂದು ಟೇಬಲ್ ಹಾಕೊಂಡು ಕೂತಿರ್ತಾರೆ, ಹಿಂಗೆಲ್ಲ ಶೂಟಿಂಗ್ ನಡೀತಾರೆ. ಹಿಂಗೆಲ್ಲ ಹೊರಟ್ರೆ ಎಲ್ಲ ಹೊರಡ್ಬೇಕು. ಅದೊಂಥರ ಹನುಮಂತನ ಬಾಲಕ್ಕೆ ಹೋಗ್ತಾನೆ ಇರುತ್ತೆ. ಸ್ಟಾಪ್ ಅಂದ್ರೆ ಸ್ಟಾಪ್, ನಿಲ್ಸ್ಕೊಂಡು ಶೂಟ್ ಮಾಡೋ ಮತ್ತೆ ಹೋಗ್ತಾ ಇರು. ಒಂಥರ ಭಯಂಕರ ಆಗ್ತದೆ. ಮತ್ತೆ ಎಕ್ಸ್ಟ್ರೀಮ್ ವೆದರ್ಗಳು ನಾವು ಶೂಟ್ ಮಾಡಿದ್ದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಿ ಕಂಪ್ಲೀಟ್ ನಿಮ್ಗೆ ಹೆವಿ ವಿಂಟ್ ಅವಾಗ. ಅಂದ್ರೆ ಮಳೆ, ಹೆವಿ ಮಳೆ, ಮತ್ತೆ ಮಳೆ ಜೊತೆಗೆ ಸಡನ್ ಆಗಿ ಶೆಕೆ, ಸಡನ್ ಆಗಿ ಬಿಸಿಲು. ಬೆಳಗ್ಗೆ ಎದ್ದ ತಕ್ಷಣ ಹಿಂಗ್ ನೋಡೋದು, ಓಕೆ ಅರ್ಧ ಗಂಟೆ ಮುಗಿಸ್ಕೋಬೇಡ ಅಂತ. ಅದರಲ್ಲೂ ಇದ್ರಲ್ಲಿ ಸಮುದ್ರದ್ದು ಡೀಪ್ ಸಿ ಎಲ್ಲ ಹೋಗಿದ್ದೀವಿ. ನೀವು ದೂರ ಟೈಟಲ್ ಸಾಂಗ್ ನೋಡಿದ್ರೆ ಆಲ್ಮೋಸ್ಟ್ ಒಂದು ತೀರದಿಂದ ಒಂದು 20-25 ಕಿಲೋಮೀಟರ್ ಒಳಗಡೆ ಹೋಗಿ ಶೂಟ್ ಮಾಡಿದ್ದೀವಿ. ಅಫಿಷಿಯಲ್ ಪರ್ಮಿಷನ್ಸ್ ಎಲ್ಲ ತಗೊಂಡೆ ಶೂಟ್ ಮಾಡಿರೋದು. ಎಲ್ಲ ಸೆಕ್ಯೂರಿಟಿ 2 ಬೋಟ್ ಇಟ್ಕೊಂಡು ಎಲ್ಲ ತರದ ಸೆಕ್ಯೂರ್ಡ್ ಆಗಿ ಶೂಟ್ ಮಾಡಿದ್ರು. ಬಟ್ ಅಷ್ಟು ದೂರ ಹೋಗಿ ಶೂಟ್ ಮಾಡೋದು ನಿಮ್ಗೆ ರೋಡ್ ನನ್ಗೆ ಫಸ್ಟ್ ಟೈಮ್ ಅಂದ್ರೆ ನನ್ನ
ಲೈಫಲ್ಲೇ ಫಸ್ಟ್ ಟೈಮ್ ಸಮುದ್ರದ ಒಳಗಡೆ ಶಿಫ್ಟ್ ಮಾಡ್ತಾ ಇರೋದು. ನಾವು ಮೊದಲೇ ಬಯಲು ಸೀಮೆಯವರು, ಕೋಲಾರದವರು. ಆಯ್ತಾ, ಅದು ಸಮುದ್ರ. ನಮ್ಗೆ ಬಯಲು ಸೀಮೆಯಲ್ಲಿ ನಿಂತ್ಕೊಂಡು ಗಾಳಿ ಏನು ವಿಂಡಲ್ಲೇ ಹೇಳ್ಬಿಡ್ತೀವಿ ಮಳೆ ಬರುತ್ತೆ. ಸಮುದ್ರದಲ್ಲಿ ಚಾನ್ಸ್ ಇಲ್ಲ. ಇಲ್ಲಿ ನೋಡೋದಕ್ಕೆ ಸಮುದ್ರ ಅಲೆಗಳು ಫ್ಲಾಟ್ ಆಗಿ ಇದ್ದಂಗೆ ಇರುತ್ತೆ. ಬೋಟ್ ಹೇಳಿದ್ರೆ ಹಿಂಗೆ ಒಂದು ಅಲೆ ಬಂತಂದ್ರೆ ನಮ್ ನೋಡೋದಕ್ಕೆ ಸಮುದ್ರ ಏನ್ ಬಿಡು ಆರಾಮಾಗಿದೆ ಹಂಗೆಲ್ಲ. ಅದು ಅಲ್ಲೇದು ಒಂದೊಂದು ಡೈಮೆನ್ಷನ್ ಇದೆಯಲ್ಲ, ನಿಜ ನಿಜ. ಯಾವ ರೇಂಜ್ಗೆ ಯಾವ ಟೈಮಲ್ಲಿ ಹೆಂಗೆ ಎತ್ತಾಕ ಅನ್ನೋದು ಮಾತ್ರ ಗೆಸ್ಸೇ ಮಾಡೋಕ್ಕಾಗಲ್ಲ. ಅಂತ ಇದ್ರೂ ನೀಟಾಗಿ ಶೂಟ್ ಆಗಿ ಸಿನಿಮಾ ಯಾರಿಗೂ ಒಂದು ಚೂರು ಸಮಸ್ಯೆ ಆಗ್ದಿರ ಇದು ಅಂಡರ್ ವಾಟರ್ ಶೂಟ್ ಮಾಡೋವಾಗ ಮಾತ್ರ ಒಂದು ಕ್ರೂ ಮೆಂಬರ್ಸ್ಗೆ ಅದು ಏನು ಅಲೆಗಳಿಂದಾಗಿ ಸ್ವಲ್ಪ ವಾಮಿಟ್ ಆ ಥರದ ಬೇಸಿಕ್ ಆಗ್ಬೋದು. ಓಕೆ ಓಕೆ. ಎಷ್ಟು ನಿಮಿಷ ಬರುತ್ತೆ ಸರ್ ಆ ಪೋರ್ಷನ್? ಅದು ಬರುತ್ತೆ ಹಾಂ ಸಿನಿಮಾ ನೋಡಿ. ಓಕೆ ಡನ್ ಆಗಲಿ. ಓಕೆ.